ಮೇಡಮ್ ತೊಗೊಳ್ಳಿ ನಿಮ್ಮ ಆರ್ಡ್ರು. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯಿತು. ಹಾಂ ಸರಿ, ಎಷ್ಟಾಯಿತು? 400 ಮೇಡಮ್. ತಗೋ ಇದು. ಮೇಡಮ್ ನನ್ನ ಹತ್ರ ಚೇಂಜ್ ಇಲ್ಲ, ನಿಮ್ಮ ಹತ್ರ ಚೇಂಜ್ ಇದ್ದರೆ ಕೊಡ್ತೀರಾ? ಇವಾಗ ತಾನೇ ಆ್ಯಪಲ್ಲಿ ಫ್ಲೋಟಿಂಗ್ ಕ್ಯಾಶ್ ಕಟ್ಬಿಟ್ಟೆ. ಏನು ಚೇಂಜ್ ಇಲ್ವಾ? ಮತ್ತೆ ಯಾಕೆ ಲೋಫರ್ ಥರ ಡೆಲಿವರಿ ಕೆಲ್ಸಕ್ಕೆ ಬಂದಿದ್ಯಾ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಮೇಡಮ್ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನೊಂದು ಕೇಳಲ್ಲ. ಹಾಂ ಏನು? ಮತ್ತೆ ಚೇಂಜ್ ಇಲ್ಲ ಅಂದಮೇಲೆ ನೀವೇನಕ್ಕೆ ಲೋಫರ್ ಥರ ಆರ್ಡರ್ ಮಾಡಿದ್ರಿ? ಆ ಥರ ನಾನು ಕೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ನೋಡು, ಆರ್ಡರ್ ಕೊಡಕ್ಕೆ ಬಂದು ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ತೀರಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಾಗ ನಿನ್ನ ಲೈಫೇ ಹಾಳಾಗುತ್ತೆ. ಹಾಂ, ನನ್ನ ಲೈಫ್ ಪಕ್ಕಕ್ಕೆ ಇಡಿ ಮೇಡಮ್. ಈ ವಿಡಿಯೋ ಏನಾದರೂ ವೈರಲ್ ಆದರೆ ನಿಮ್ಮ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮೇಡಮ್. ಪ್ರತಿಯೊಬ್ಬರು ಮನೆಗೆ ಹೋದಾಗಲೂ ಈ ಥರ ವೀಡಿಯೋ ರೆಕಾರ್ಡ್ ಮಾಡಿ ಇಟ್ಕೊತೀನಿ. ಯಾಕಂದರೆ ಕಸ್ಟಮರ್ ಸೇಫ್ಟಿ ಥರನೇ ನಮ್ಮ ಡೆಲಿವರಿ ಬಾಯ್ ಸೇಫ್ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಮೇಡಮ್. ಸೊಸೈಟಿಲಾಗಲಿ ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಪ್ರೂಫ್ ಇಲ್ಲ ಅಂದರೆ ಯಾರೂ ನಂಬಲ್ಲ. ಸಾರಿ ಸರ್. ಸಾರಿನಾ? ನೋಡಿ ಮೇಡಮ್, ಚೇಂಜ್ ಇಲ್ಲ ಅಂದರೆ ಇಲ್ಲ ಅಂತೇಳಿ ನಾವೇ ಹೋಗಿ ತಂದ್ಕೊಡ್ತೀವಿ. ಅದನ್ನೆಲ್ಲ ಬಿಟ್ಟು ಲೋಫರು ಅದು ಇದು ಅಂದರೆ ಕೇಳೋಕೆ ಚೆನ್ನಾಗಿರುತ್ತಾ? ಇಲ್ಲೇ ವೆಯ್ಟ್ ಮಾಡಿ ಮೇಡಮ್, ಚೇಂಜ್ ತೊಗೊಂಬರ್ತೀನಿ. ತೊಗೊಳ್ಳಿ ಮೇಡಮ್ ಚೇಂಜು. ಇನ್ನೊಂದ್ಸರಿ ಯಾರಿಗೂ ಈ ಥರ ಮಾತಾಡೋಕೆ ಹೋಗ್ಬೇಡಿ. ಥ್ಯಾಂಕ್ ಯು ಮೇಡಮ್.